ನಮಸ್ಕಾರ ಎಲ್ರಿಗೂ. ಇವತ್ತು ಕಾರವಾರ ಸ್ಟೈಲ್ ಆಲೂಗಡ್ಡೆ ಸಾರು ಮಾಡೋದನ್ನು ನೋಡೋಣ. ಅದಕ್ಕೆ ರುಬ್ಬಕ್ಕೆ ಬೇಕಾಗಿರೋದು 1 ಬಟ್ಲು ಕಾಯಿ ತುರಿ, 1 ಟೇಬಲ್ ಸ್ಪೂನು ಧನಿಯಾ, ಅರಿಶಿಣ, 1 ಚಿಟಿಕೆ ಅರಿಶಿಣ ಪುಡಿ, ಇಷ್ಟು ಹುಣಸೆ ಹಣ್ಣು, 8ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ. ಇದನ್ನು ನೈಸಾಗಿ ರುಬ್ಕೊಂಡು ಬರೋಣ. ಇವಾಗ ಮಸಾಲೆ ಎಲ್ಲ ರೆಡಿಯಾಗಿದೆ. ಸಾರು ಮಾಡೋದನ್ನು ನೋಡೋಣ. ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, 1-2 ಟೇಬಲ್ ಸ್ಪೂನು. ಈಗ ಒಗ್ಗರಣೆಗೆ ಬೇಕಾಗೋ ಪದಾರ್ಥಗಳು ಅಂದರೆ ಕರಿಬೇವಿನ ಸೊಪ್ಪು, ಈರುಳ್ಳಿ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಒಂದು ಹಸಿ ಮೆಣಸಿನಕಾಯಿ, 1 ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ, ಸಾಸಿವೆ ಹೇಳಿದ್ದೀನಿ. ಇಷ್ಟು ಒಗ್ಗರಣೆಗೆ. ಎಣ್ಣೆ ಬಿಸಿಯಾಗಿದೆ. ಇವಾಗ ಸಾಸಿವೆ, ಈರುಳ್ಳಿ, ಕರಿಬೇವಿನ ಇದು ಆಲೂಗಡ್ಡೆ ಸಾರು ಅಲ್ವಾ, ಅದಕ್ಕೆ ಈ ರೀತಿ ಆಲೂಗಡ್ಡೆ ಸಿಪ್ಪೆ ತೆಗೆದ್ಬಿಟ್ಟು ಸ್ವಲ್ಪ ದಪ್ಪದಾಗಿ ಹೆಚ್ಚಿಟ್ಕೊಂಡಿರೋದು. ಈಗ ಇದನ್ನು ಸಾರಿಗೆ ಹಾಕೋಣ. ಈರುಳ್ಳಿ ಫ್ರೈ ಆಗಿದೆ. ಈಗ ಇದಕ್ಕೆ ಆಲೂಗಡ್ಡೆ ಸೇರಿಸ್ಕೊಳ್ಳೋಣ. ಈಗ 1-2 ನಿಮಿಷ ಆಲೂಗಡ್ಡೆ ಬೇಗ ಬೇಯೋಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕೋಣ. ನಿಮಿಷ ಮುಚ್ಚಿಬಿಟ್ಟು ಬೇಯಿಸೋಣ. ಆಲೂಗಡ್ಡೆ ಸ್ವಲ್ಪ ಮೆಚ್ಚಾಗಿದೆ. ಈಗ ರುಬ್ಬಿರೋ ಮಸಾಲೆನ ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಇಷ್ಟು ಸಾಕು. ಇದಕ್ಕೆ ಟೊಮೆಟೊ, ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಬೇಕನ್ಸುತ್ತೆ. ನಿಮ್ಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ನೀರು ಹಾಕ್ಕೊಳ್ಳಿ. ಬೆಲ್ಲ, ಈಗ ಇದನ್ನು ಕುದಿಯಕ್ಕೆ ಬಿಡೋಣ. ಚೆನ್ನಾಗಿ ಕುದಿಬೇಕು. ನೋಡಿ, ಸಾರು ಬೆಂದಿದೆ. ಈಗ ಆಲೂಗಡ್ಡೆ ಬೆಂದಿದೆಯೋ ಇಲ್ಲೋ ಅಂತ ನೋಡೋಕ್ಕೋಸ್ಕರ ನೋಡಿ ಈ ಥರ ಒಂದು ಬಟ್ಲಲ್ಲಿ ಒಂದು ಆಲೂಗಡ್ಡೆ ಪೀಸ್ ತೆಗೆದ್ಬಿಟ್ಟು ಸ್ವಲ್ಪ ನೀರಲ್ಲಿ ಕೈ ಎತ್ತಿ ನೋಡಿ, ಹೀಗೆ ಅಂದರೆ ಆಲೂಗಡ್ಡೆ ಬೆಂದಿದೆ. ಅಂದರೆ ಇವಾಗ
ಸಾರು ರೆಡಿಯಾಗಿದೆ. ನೀವಿಲ್ಲಿ ಟೇಸ್ಟ್ ನೋಡಿ ಉಪ್ಪು ಖಾರನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ ಇಷ್ಟು ದಪ್ಪ. ಇಲ್ಲ ನಿಮಗಿದು ಇನ್ನೂ ತಿಳಿವಾಗಬೇಕು ಅಂದರೆ ಸ್ವಲ್ಪ ಬಿಸಿನೀರು ಸೇರಿಸ್ಕೊಂಬಿಡಿ, ತಣ್ಣೀರು ಹಾಕ್ಬೇಡಿ, ಟೇಸ್ಟ್ ಬರಲ್ಲ. ಸ್ವಲ್ಪ ಬೆಚ್ಚಗಿರೋ ನೀರು ಮಾಡಿ ಹಾಕ್ಕೊಳ್ಳಿ. ಸಾರು ರೆಡಿಯಾಗಿದೆ. ಸಾರು ರೆಡಿಯಾಗಿದೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ರೆಡಿಯಾಗಿದೆ.